ನಮಸ್ಕಾರ ವೀಕ್ಷಕರೇ, ಬುಕ್ಸ್ ಆಫ್ ಕ್ಯೂ ಆ್ಯಂಡ್ ಎ ಕ್ವಿಸ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನೀವು ಮೊದಲ ಬಾರಿ ನಮ್ಮ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ವಿಡಿಯೋ ಕೊನೆಯವರೆಗೂ ನೋಡಿ. ಕೇಳಲಾಗಿರುವ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಗೊತ್ತಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮೊದಲನೆಯ ಪ್ರಶ್ನೆ, ಏಕಲವ್ಯ ಯಾರ ಶಿಷ್ಯನಾಗಲು ಬಯಸಿದ್ದನು? ಆಪ್ಷನ್ ಎ ಪರಶುರಾಮ, ಆಪ್ಷನ್ ಬಿ ಕೃಪಾಚಾರ್ಯ, ಆಪ್ಷನ್ ಸಿ ದ್ರೋಣಾಚಾರ್ಯ, ಆಪ್ಷನ್ ಡಿ ಭೀಷ್ಮ. ಸರಿಯಾದ ಉತ್ತರ ಆಪ್ಷನ್ ಸಿ, ಏಕಲವ್ಯ ದ್ರೋಣಾಚಾರ್ಯರ ಶಿಷ್ಯನಾಗಲು ಬಯಸಿದ್ದನು. ಎರಡನೆಯ ಪ್ರಶ್ನೆ, ಹೃದಯಾಘಾತವನ್ನು ತಪ್ಪಿಸುವ ಆಹಾರ ಪದಾರ್ಥ ಯಾವುದು? ಆಪ್ಷನ್ ಎ ಚಿಪ್ಸ್, ಆಪ್ಷನ್ ಬಿ ತುಪ್ಪ, ಆಪ್ಷನ್ ಸಿ ಕೇಕ್, ಆಪ್ಷನ್ ಡಿ ಓಟ್ಸ್. ಸರಿಯಾದ ಉತ್ತರ ಆಪ್ಷನ್ ಡಿ, ಹೃದಯಾಘಾತವನ್ನು ತಪ್ಪಿಸುವ ಆಹಾರ ಪದಾರ್ಥ ಓಟ್ಸ್. ಮೂರನೆಯ ಪ್ರಶ್ನೆ, 500 ರೂಪಾಯಿ ನೋಟಿನ ಹಿಂಭಾಗದಲ್ಲಿರುವ ಚಿತ್ರ ಯಾವುದು? ಆಪ್ಷನ್ ಎ ಕೆಂಪುಕೋಟೆ, ಆಪ್ಷನ್ ಬಿ ತಾಜ್ ಮಹಲ್, ಆಪ್ಷನ್ ಸಿ ಹಂಪಿ ರಥ, ಆಪ್ಷನ್ ಡಿ ಎಲ್ಲೋರ ಗುಹೆ. ಸರಿಯಾದ ಉತ್ತರ ಆಪ್ಷನ್ ಎ, 500 ರೂಪಾಯಿ ನೋಟಿನ ಹಿಂಭಾಗದಲ್ಲಿರುವ ಚಿತ್ರ ಕೆಂಪುಕೋಟೆ. ನಾಲ್ಕನೆಯ ಪ್ರಶ್ನೆ, ಊಟ ಮಾಡಿದ ತಕ್ಷಣ ನೀರನ್ನು ಕುಡಿದರೆ ಯಾವ ಸಮಸ್ಯೆ ಬರಬಹುದು? ಆಪ್ಷನ್ ಎ ಮಲಬದ್ಧತೆ, ಆಪ್ಷನ್ ಬಿ ಅಜೀರ್ಣ, ಆಪ್ಷನ್ ಸಿ ತೂಕ ಹೆಚ್ಚಳ, ಆಪ್ಷನ್ ಡಿ ಗ್ಯಾಸ್ಟ್ರಿಕ್. ಸರಿಯಾದ ಉತ್ತರ ಆಪ್ಷನ್ ಬಿ, ಊಟ ಮಾಡಿದ ತಕ್ಷಣ ನೀರನ್ನು ಕುಡಿದರೆ ಅಜೀರ್ಣ ಸಮಸ್ಯೆ ಬರಬಹುದು. ಐದನೆಯ ಪ್ರಶ್ನೆ, ನರಗಳು ಬಲಶಾಲಿಯಾಗಲು ಏನನ್ನು ತಿನ್ನಬೇಕು? ಆಪ್ಷನ್ ಎ ಸೋಯಾಬೀನ್, ಆಪ್ಷನ್ ಬಿ ಮೊಟ್ಟೆ, ಆಪ್ಷನ್ ಸಿ ಮೀನು, ಆಪ್ಷನ್ ಡಿ ಚೀಸ್. ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಆಪ್ಷನ್ ಸಿ, ನರಗಳು ಬಲಶಾಲಿಯಾಗಲು ಮೊಟ್ಟೆ ಮತ್ತು ಮೀನು ತಿನ್ನಬೇಕು. ಆರನೆಯ ಪ್ರಶ್ನೆ, ಬಿಳಿ ಸೇಬು ಹಣ್ಣು ಯಾವ ದೇಶದಲ್ಲಿ ಕಂಡುಬರುತ್ತದೆ? ಆಪ್ಷನ್ ಎ ಆಸ್ಟ್ರೇಲಿಯಾ, ಆಪ್ಷನ್ ಬಿ ಭಾರತ, ಆಪ್ಷನ್ ಸಿ ಜಪಾನ್, ಆಪ್ಷನ್ ಡಿ ಅಮೇರಿಕ. ಸರಿಯಾದ ಉತ್ತರ ಆಪ್ಷನ್ ಎ, ಬಿಳಿ ಸೇಬು ಹಣ್ಣು ಆಸ್ಟ್ರೇಲಿಯಾ ದೇಶದಲ್ಲಿ ಕಂಡುಬರುತ್ತದೆ. ಏಳನೆಯ ಪ್ರಶ್ನೆ, ಯಾವ ಆಹಾರ ಪದಾರ್ಥ ಹೊಟ್ಟೆ ಹುಣ್ಣುಗಳನ್ನು ವೇಗವಾಗಿ ಗುಣಪಡಿಸುತ್ತದೆ? ಆಪ್ಷನ್ ಎ ಮೊಸರು, ಆಪ್ಷನ್ ಬಿ ಅರಶಿನ, ಆಪ್ಷನ್ ಸಿ ತುಪ್ಪ, ಆಪ್ಷನ್ ಡಿ ಜೇನುತುಪ್ಪ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಡಿ, ಮೊಸರು ಮತ್ತು ಜೇನುತುಪ್ಪ ಹೊಟ್ಟೆ ಹುಣ್ಣುಗಳನ್ನು ವೇಗವಾಗಿ ಗುಣಪಡಿಸುತ್ತದೆ. ಎಂಟನೆಯ ಪ್ರಶ್ನೆ, ಭಾರತದ ಸ್ಕಾಟ್ಲ್ಯಾಂಡ್ ಎಂದು ಯಾವುದನ್ನು ಕರೆಯುತ್ತಾರೆ? ಆಪ್ಷನ್ ಎ ಮೈಸೂರು, ಆಪ್ಷನ್ ಬಿ ಬೆಂಗಳೂರು, ಆಪ್ಷನ್ ಸಿ ಮಂಗಳೂರು, ಆಪ್ಷನ್ ಡಿ ಮಡಿಕೇರಿ. ಸರಿಯಾದ ಉತ್ತರ ಆಪ್ಷನ್ ಡಿ, ಭಾರತದ ಸ್ಕಾಟ್ಲ್ಯಾಂಡ್ ಎಂದು ಮಡಿಕೇರಿಯನ್ನು ಕರೆಯುತ್ತಾರೆ. ಒಂಬತ್ತನೇ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಸೂರ್ಯಕಾಂತಿ ಬೆಳೆಯುವ ರಾಜ್ಯ ಯಾವುದು? ಆಪ್ಷನ್ ಎ ಪಂಜಾಬ್, ಆಪ್ಷನ್ ಬಿ ಕರ್ನಾಟಕ, ಆಪ್ಷನ್ ಸಿ ಆಂಧ್ರ ಪ್ರದೇಶ, ಆಪ್ಷನ್ ಡಿ ಕೇರಳ. ಸರಿಯಾದ ಉತ್ತರ ಆಪ್ಷನ್ ಬಿ, ಭಾರತದಲ್ಲಿ ಅತಿ ಹೆಚ್ಚು ಸೂರ್ಯಕಾಂತಿ ಬೆಳೆಯುವ ರಾಜ್ಯ ಕರ್ನಾಟಕ. ಹತ್ತನೆಯ ಪ್ರಶ್ನೆ, ಹೆಚ್ಚು ಟೀ ಕುಡಿಯುವುದರಿಂದ ಯಾವ ಸಮಸ್ಯೆ ಬರಬಹುದು? ಆಪ್ಷನ್ ಎ ಡಯಾಬಿಟಿಸ್, ಆಪ್ಷನ್ ಬಿ ನಿದ್ರಾಹೀನತೆ, ಆಪ್ಷನ್ ಸಿ ಜೀರ್ಣಕಾರಿ ಸಮಸ್ಯೆ, ಆಪ್ಷನ್ ಡಿ ಮಲಬದ್ಧತೆ. ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಆಪ್ಷನ್ ಸಿ, ಹೆಚ್ಚು ಟೀ ಕುಡಿಯುವುದರಿಂದ ನಿದ್ರಾಹೀನತೆ ಮತ್ತು ಜೀರ್ಣಕಾರಿ ಸಮಸ್ಯೆ ಬರಬಹುದು.
11ನೇ ಪ್ರಶ್ನೆ, ಯಾವ ಜೀವಿ ದಿನಕ್ಕೆ 20 ನಿಮಿಷಗಳ ಕಾಲ ಮಾತ್ರ ನಿದ್ದೆಯನ್ನು ಮಾಡುತ್ತದೆ? ಆಪ್ಷನ್ ಎ ಜಿರಾಫೆ, ಆಪ್ಷನ್ ಬಿ ಇಲಿ, ಆಪ್ಷನ್ ಸಿ ಆಮೆ, ಆಪ್ಷನ್ ಡಿ ಜಿಂಕೆ. ಸರಿಯಾದ ಉತ್ತರ ಆಪ್ಷನ್ ಎ ಜಿರಾಫೆ ದಿನಕ್ಕೆ 20 ನಿಮಿಷಗಳ ಕಾಲ ಮಾತ್ರ ನಿದ್ದೆಯನ್ನು ಮಾಡುತ್ತದೆ. 12ನೇ ಪ್ರಶ್ನೆ, ಮೊಟ್ಟೆ ಉತ್ಪಾದನೆಯಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ? ಆಪ್ಷನ್ ಎ 1ನೇ ಸ್ಥಾನ, ಆಪ್ಷನ್ ಬಿ 2ನೇ ಸ್ಥಾನ, ಆಪ್ಷನ್ ಸಿ 3ನೇ ಸ್ಥಾನ, ಆಪ್ಷನ್ ಡಿ 4ನೇ ಸ್ಥಾನ. ಸರಿಯಾದ ಉತ್ತರ ಆಪ್ಷನ್ ಬಿ ಮೊಟ್ಟೆ ಉತ್ಪಾದನೆಯಲ್ಲಿ ಭಾರತ 2ನೇ ಸ್ಥಾನದಲ್ಲಿದೆ. 13ನೇ ಪ್ರಶ್ನೆ, ಯಾವ ಹಣ್ಣನ್ನು ತಿನ್ನುವುದರಿಂದ ಹಲ್ಲುಗಳು ನೈಸರ್ಗಿಕವಾಗಿ ಸ್ವಚ್ಛವಾಗುತ್ತದೆ? ಆಪ್ಷನ್ ಎ ಸೇಬು ಹಣ್ಣು, ಆಪ್ಷನ್ ಬಿ ಪಪಾಯಿ ಹಣ್ಣು, ಆಪ್ಷನ್ ಸಿ ಮಾವಿನ ಹಣ್ಣು, ಆಪ್ಷನ್ ಡಿ ಕಿತ್ತಳೆ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಎ ಸೇಬು ಹಣ್ಣನ್ನು ತಿನ್ನುವುದರಿಂದ ಹಲ್ಲುಗಳು ನೈಸರ್ಗಿಕವಾಗಿ ಸ್ವಚ್ಛವಾಗುತ್ತದೆ. 14ನೇ ಪ್ರಶ್ನೆ, ಭಾಷೆ ಆಧಾರಿತ ಮೇಲೆ ರಚಿಸಲ್ಪಟ್ಟ ಮೊದಲ ರಾಜ್ಯ ಯಾವುದು? ಆಪ್ಷನ್ ಎ ಕೇರಳ, ಆಪ್ಷನ್ ಬಿ ತಮಿಳುನಾಡು, ಆಪ್ಷನ್ ಸಿ ಆಂಧ್ರ ಪ್ರದೇಶ, ಆಪ್ಷನ್ ಡಿ ಒಡಿಸ್ಸಾ. ಸರಿಯಾದ ಉತ್ತರ ಆಪ್ಷನ್ ಸಿ ಭಾಷೆ ಆಧಾರಿತ ಮೇಲೆ ರಚಿಸಲ್ಪಟ್ಟ ಮೊದಲ ರಾಜ್ಯ ಆಂಧ್ರ ಪ್ರದೇಶ. 15ನೇ ಪ್ರಶ್ನೆ, ಮೊಟ್ಟೆ ಸೇವಿಸುವುದರಿಂದ ನಮ್ಮ ದೇಹಕ್ಕೆ ಯಾವ ವಿಟಮಿನ್ ಸಿಗುತ್ತದೆ? ಆಪ್ಷನ್ ಎ ವಿಟಮಿನ್ ಡಿ, ಆಪ್ಷನ್ ಬಿ ವಿಟಮಿನ್ ಕೆ, ಆಪ್ಷನ್ ಸಿ ವಿಟಮಿನ್ ಎ, ಆಪ್ಷನ್ ಡಿ ವಿಟಮಿನ್ ಬಿ. ಸರಿಯಾದ ಉತ್ತರ ಆಪ್ಷನ್ ಎ ಮೊಟ್ಟೆ ಸೇವಿಸುವುದರಿಂದ ನಮ್ಮ ದೇಹಕ್ಕೆ ವಿಟಮಿನ್ ಡಿ ಸಿಗುತ್ತದೆ. 16ನೇ ಪ್ರಶ್ನೆ, ಭೀಷ್ಮರ ಮೂಲ ಹೆಸರು ಯಾವುದು? ಆಪ್ಷನ್ ಎ ಚಿತ್ರಾಂಗದ, ಆಪ್ಷನ್ ಬಿ ವಿಚಿತ್ರವೀರ್ಯ, ಆಪ್ಷನ್ ಸಿ ದೇವವ್ರತ, ಆಪ್ಷನ್ ಡಿ ಶಾಂತನು. ಸರಿಯಾದ ಉತ್ತರ ಆಪ್ಷನ್ ಸಿ ಭೀಷ್ಮರ ಮೂಲ ಹೆಸರು ದೇವವ್ರತ. 17ನೇ ಪ್ರಶ್ನೆ, ಊಟವಾದ ನಂತರ ಆಹಾರ ಬೇಗ ಜೀರ್ಣವಾಗಲು ಯಾವುದನ್ನು ತಿನ್ನಬೇಕು? ಆಪ್ಷನ್ ಎ ಜೀರಿಗೆ, ಆಪ್ಷನ್ ಬಿ ಅಜ್ವೈನ್, ಆಪ್ಷನ್ ಸಿ ಶುಂಠಿ, ಆಪ್ಷನ್ ಡಿ ಲವಂಗ. ಸರಿಯಾದ ಉತ್ತರ ಆಪ್ಷನ್ ಬಿ ಊಟವಾದ ನಂತರ ಆಹಾರ ಬೇಗ ಜೀರ್ಣವಾಗಲು ಅಜ್ವೈನ್ ತಿನ್ನಬೇಕು. 18ನೇ ಪ್ರಶ್ನೆ, ಒಂದು ಕಣ್ಣನ್ನು ತೆರೆದುಕೊಂಡು ನಿದ್ರಿಸುವ ಜೀವಿ ಯಾವುದು? ಆಪ್ಷನ್ ಎ ಡಾಲ್ಫಿನ್, ಆಪ್ಷನ್ ಬಿ ಸಿಂಹ, ಆಪ್ಷನ್ ಸಿ ಮೊಸಳೆ, ಆಪ್ಷನ್ ಡಿ ಪೆಂಗ್ವಿನ್. ಸರಿಯಾದ ಉತ್ತರ ಆಪ್ಷನ್ ಎ ಒಂದು ಕಣ್ಣನ್ನು ತೆರೆದುಕೊಂಡು ನಿದ್ರಿಸುವ ಜೀವಿ ಡಾಲ್ಫಿನ್. 19ನೇ ಪ್ರಶ್ನೆ, ಅಲರ್ಜಿ ಅಥವಾ ತುರಿಕೆಯನ್ನು ವೇಗವಾಗಿ ಕಡಿಮೆ ಮಾಡುವುದು ಯಾವುದು? ಆಪ್ಷನ್ ಎ ಬೇವಿನ ರಸ, ಆಪ್ಷನ್ ಬಿ ನಿಂಬೆ ರಸ, ಆಪ್ಷನ್ ಸಿ ಜೇನುತುಪ್ಪ, ಆಪ್ಷನ್ ಡಿ ಅಲೋವೆರಾ ಜೆಲ್. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಡಿ. ಅಲರ್ಜಿ ಅಥವಾ ತುರಿಕೆಯನ್ನು ವೇಗವಾಗಿ ಕಡಿಮೆ ಮಾಡುವುದು ಬೇವಿನ ರಸ ಅಥವಾ ಅಲೋವೆರಾ ಜೆಲ್. 20ನೇ ಪ್ರಶ್ನೆ, ಹಾವಿನ ವಿಷವನ್ನು ಯಾವ ರೋಗದ ನಿವಾರಣೆಗೆ ಬಳಸುತ್ತಾರೆ? ಆಪ್ಷನ್ ಎ ಬೆನ್ನು ನೋವು, ಆಪ್ಷನ್ ಬಿ ಕೀಲು ನೋವು, ಆಪ್ಷನ್ ಸಿ ಸೊಂಟ ನೋವು, ಆಪ್ಷನ್ ಡಿ ತಲೆನೋವು. ಸರಿಯಾದ ಉತ್ತರ ಆಪ್ಷನ್ ಬಿ ಹಾವಿನ ವಿಷವನ್ನು ಕೀಲು ನೋವಿನ ನಿವಾರಣೆಗೆ ಬಳಸುತ್ತಾರೆ. 21ನೇ ಪ್ರಶ್ನೆ, ಹೆಚ್ಚು ಪ್ರೋಟೀನ್ ಹೊಂದಿರುವ ಬೇಳೆ ಯಾವುದು? ಆಪ್ಷನ್ ಎ ತೊಗರಿಬೇಳೆ, ಆಪ್ಷನ್ ಬಿ ಉದ್ದಿನಬೇಳೆ, ಆಪ್ಷನ್ ಸಿ ಹೆಸರುಬೇಳೆ, ಆಪ್ಷನ್ ಡಿ ಕಡಲೆಬೇಳೆ.
ಸರಿಯಾದ ಉತ್ತರ ಆಪ್ಷನ್ ಎ, ಹೆಚ್ಚು ಪ್ರೋಟೀನ್ ಹೊಂದಿರುವ ಬೇಳೆ ತೊಗರಿಬೇಳೆ. 22ನೇ ಪ್ರಶ್ನೆ, ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅಂಜೂರ ಸೇವಿಸುವುದರಿಂದ ಯಾವ ಸಮಸ್ಯೆ ಕಡಿಮೆಯಾಗುತ್ತದೆ? ಆಪ್ಷನ್ ಎ ಬಿಪಿ, ಆಪ್ಷನ್ ಬಿ ಮೈಗ್ರೇನ್, ಆಪ್ಷನ್ ಸಿ ರಕ್ತಹೀನತೆ, ಆಪ್ಷನ್ ಡಿ ಮಲಬದ್ಧತೆ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಆಪ್ಷನ್ ಡಿ. ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅಂಜೂರ ಸೇವಿಸುವುದರಿಂದ ರಕ್ತಹೀನತೆ ಸಮಸ್ಯೆ ಮತ್ತು ಮಲಬದ್ಧತೆ ಸಮಸ್ಯೆ ಕಡಿಮೆಯಾಗುತ್ತದೆ. 23ನೇ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಕಿತ್ತಳೆ ಹಣ್ಣನ್ನು ಉತ್ಪಾದಿಸುವ ರಾಜ್ಯ ಯಾವುದು? ಆಪ್ಷನ್ ಎ ಗುಜರಾತ್, ಆಪ್ಷನ್ ಬಿ ಮಹಾರಾಷ್ಟ್ರ, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ಪಂಜಾಬ್. ಸರಿಯಾದ ಉತ್ತರ ಆಪ್ಷನ್ ಬಿ. ಭಾರತದಲ್ಲಿ ಅತಿ ಹೆಚ್ಚು ಕಿತ್ತಳೆ ಹಣ್ಣನ್ನು ಉತ್ಪಾದಿಸುವ ರಾಜ್ಯ ಮಹಾರಾಷ್ಟ್ರ. 24ನೇ ಪ್ರಶ್ನೆ, ಮನೆಯ ಮುಂದೆ ಯಾವ ಗಿಡ ಇದ್ದರೆ ಸಂಪತ್ತು ಸಮೃದ್ಧಿ ಹೆಚ್ಚಾಗುತ್ತದೆ? ಆಪ್ಷನ್ ಎ ಬಿಳಿ ಎಕ್ಕದ ಗಿಡ, ಆಪ್ಷನ್ ಬಿ ತುಳಸಿ ಗಿಡ, ಆಪ್ಷನ್ ಸಿ ಬೇವಿನ ಗಿಡ, ಆಪ್ಷನ್ ಡಿ ದಾಸವಾಳ ಗಿಡ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಬಿ. ಮನೆಯ ಮುಂದೆ ಬಿಳಿ ಎಕ್ಕದ ಗಿಡ ಅಥವಾ ತುಳಸಿ ಗಿಡ ಇದ್ದರೆ ಸುಖ ಸಮೃದ್ಧಿ ಹೆಚ್ಚುತ್ತದೆ. 25ನೇ ಪ್ರಶ್ನೆ, ಯಾವ ಹೂವು ಯಾವಾಗಲೂ ಸೂರ್ಯನ ಕಡೆಗೆ ಮುಖ ಮಾಡಿರುತ್ತದೆ? ಆಪ್ಷನ್ ಎ ಗುಲಾಬಿ, ಆಪ್ಷನ್ ಬಿ ಸೂರ್ಯಕಾಂತಿ, ಆಪ್ಷನ್ ಸಿ ಮಲ್ಲಿಗೆ, ಆಪ್ಷನ್ ಡಿ ತಾವರೆ. ಸರಿಯಾದ ಉತ್ತರ ಆಪ್ಷನ್ ಬಿ. ಸೂರ್ಯಕಾಂತಿ ಹೂವು ಯಾವಾಗಲೂ ಸೂರ್ಯನ ಕಡೆಗೆ ಮುಖ ಮಾಡಿರುತ್ತದೆ. 26ನೇ ಪ್ರಶ್ನೆ, ಯಾವ ಆಹಾರ ಪದಾರ್ಥ ದೇಹಕ್ಕೆ ತುಂಬ ಅಪಾಯಕಾರಿ? ಆಪ್ಷನ್ ಎ ಸಕ್ಕರೆ, ಆಪ್ಷನ್ ಬಿ ಬೆಲ್ಲ, ಆಪ್ಷನ್ ಸಿ ತುಪ್ಪ, ಆಪ್ಷನ್ ಡಿ ಅರಶಿನ. ಸರಿಯಾದ ಉತ್ತರ ಆಪ್ಷನ್ ಎ. ಸಕ್ಕರೆಯು ದೇಹಕ್ಕೆ ತುಂಬ ಅಪಾಯಕಾರಿಯಾಗಿದೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.